ನಮಸ್ಕಾರ. ಸ್ವರ್ಣ ನ್ಯೂಸ್ನ ಈ ವಿಶೇಷ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಪ್ರತಿ ವಾರ ಚಿತ್ರಗಳು ತೆರೆ ಕಾಣ್ತಾನೆ ಇರ್ತವೆ, ನಾವು ನೋಡ್ತಾನೆ ಇರ್ತೀವಿ, ಮಾತಾಡ್ತಾನೆ ಇರ್ತೀವಿ. ಕೆಲವು ಚಿತ್ರಗಳು ಕೆಲವು ಕಾರಣಗಳಿಗೆ ಕುತೂಹಲ ಹುಟ್ಟಿಸ್ತವೆ. ಹಾಗೆ ಸ್ವಲ್ಪ ಮಟ್ಟಿಗೆ ಕುತೂಹಲ, ಸ್ವಲ್ಪ ಮಟ್ಟಿಗೆ ಕುತೂಹಲ ಹುಟ್ಟಿಸಿ ಒಂಥರ ನಿರೀಕ್ಷೆಗಳನ್ನ ಕ್ರಿಯೇಟ್ ಮಾಡಿರುವ ಚಿತ್ರ ಕಿಲಾಡಿ ಕಿಟ್ಟಿ. ಸೊ ಈ ಚಿತ್ರದ ತಂಡದ ಸದಸ್ಯರೊಂದಿಗಿನ ಮಾತುಕತೆಗೆ ಈ ವಿಶೇಷ ಕಾರ್ಯಕ್ರಮ. ನಿಮಗೆ ಸ್ವಾಗತ. ಕಿಲಾಡಿ ಕಿಟ್ಟಿ ಈ ಕಾರ್ಯಕ್ರಮದಲ್ಲಿ ಮುಂದಿಗೆ 3 ಜನ ಇದ್ದಾರೆ ಈ ತಂಡ ಸದಸ್ಯರು. ಮೊದಲನೇದಾಗಿ ಈ ಚಿತ್ರದ ನಾಯಕ ನಟ ಕಿಲಾಡಿ ಕಿಟ್ಟಿ ಅಂದರೆ ಶ್ರೀನಗರ ಕಿಟ್ಟಿ. ನಮಸ್ಕಾರ ಕಿಟ್ಟಿ. ನಮಸ್ತೆ. ಇನ್ನು ಹರಿಪ್ರಿಯ ತುಂಬ ದಿನಗಳ ನಂತರ ನೋಡಕ್ಕೆ ಸಿಗ್ತಿದ್ದಾರೆ, ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಇನ್ನು ಸ್ಮಿತಾ ಪರಿ, ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಸೊ ಕಿಟ್ಟಿ, ನಿಮ್ಮನ್ನು ನೋಡಿ ಕಿಲಾಡಿ ಕಿಟ್ಟಿ ಅಂತಿಟ್ರ ಅಥವಾ ನೀವಿದ್ದೀರಂತ ನಾಯಕ ಅಂತ ಹೇಗೆ? ಸಿನಿಮಾ ಅವರು ಈ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಾಗಲೇ ಕಿಟ್ಟಿ ಮಾಡುವ ಕಿಲಾಡಿ ಕೆಲಸಗಳು ನೋಡಿ ಈ ತರ ಆಕ್ಚುಲಿ ಡಿಸ್ಕಷನ್ ಟೈಮಲ್ಲಿ ಹಿಂಗೆ ಕಿಲಾಡಿ ತಿಂದನ ಇದ್ರೇನೋ ಅದಕ್ಕೆ ಕಿಲಾಡಿ ಕಿಟ್ಟಿ ಅಂತ ಇಟ್ಬಿಟ್ಟಿದ್ದಾರೆ. ಅವರವರ ಭಾವಕ್ಕೆ ಅವರವರ ಅಲ್ಲ, ಈ ಸಿನಿಮಾದ ಕಥೆನೂ ಅದೇ ತರ ಇರೋದ್ರಿಂದ 5 ಜನ ಸ್ನೇಹಿತರು ಇವರು. ಇವರು ತುಂಬಾ ಕಿಲಾಡಿ ತಂದಿಂದ ಒಂದಷ್ಟು ಕಳ್ಳ ಕೆಲಸ. ನೀವು? ನಾನು, ಹರಿಪ್ರಿಯಾ, ಸ್ಮಿತಾ, ಶರಣ್, ಆನಂದ್, ದಿಲೀಪ್. 6 ಜನ. ಅಲ್ಲ, ಇದು ಲೇಟ್ ಎಂಟ್ರಿ. ಅಯ್ಯೋ, ನಾನು ಆರಾಮಾಗಿ ಎಲ್ಲೋ ಇರ್ತೀನಿ ನನ್ನ ಫ್ರೆಂಡ್ಸ್ ಜೊತೆ, ಇವ್ರ ಜೊತೆ ಬಂದು ಸಿನಿಮಾದಲ್ಲಿ ಲೇಟ್ ಎಂಟ್ರಿನಾ? ಹೌದು, ಸಿನಿಮಾದಲ್ಲಿ ಸಿನಿಮಾ ಕಥೆಯಲ್ಲಿ ಮೊದಲನೇದಾಗಿ ಇವ್ರು 5 ಜನ ಇರ್ತಾರೆ. ಇವ್ರು 5 ಜನ ಒಂದು ಸಣ್ಣ ಪುಟ್ಟ ಕಳ್ತನ ಮಾಡ್ತಿರೋರು ಒಂದು ದೊಡ್ಡ ಕಾಸ್ಗೋಸ್ಕರ ಒಂದು ದೊಡ್ಡ ಟಾಸ್ಕ್ ತಗೊಂತಾರೆ. ಆ ಟಾಸ್ಕ್ ತಗೊಂಡಾಗ ಅದ್ರ ಮಧ್ಯೆ ಆಗುವಂತ ಒಂದಷ್ಟು ಕನ್ಫ್ಯೂಷನ್ಸು, ಎರರ್ಸ್ ಎಲ್ಲ ಆಗ್ತಾ ಇರುತ್ತೆ. ಅದನ್ನ ಸರಿ ಮಾಡ್ತಾ ಕೊನೆಗೆ ಈಕೆ ಅದ್ರೊಳಗೆ ಬಂದು ಸೇರ್ಕೊಂತಾರೆ. ಒಂದು ಒಳ್ಳೆ ಕಾಸ್ಗೋಸ್ಕರ ನಾನು ಹೆಲ್ಪ್ ಮಾಡಕ್ಕೆ ಜಾಯ್ನ್ ಆಗ್ತೀನಿ. ಹಾಗೆ ಹರಿಪ್ರಿಯ, ನೀವು ಲೇಟ್ ಎಂಟ್ರಿ, ಆಮೇಲೆ ತುಂಬಾ ದಿನ ಆದ್ಮೇಲೆ ಎಂಟ್ರಿ ಕೊಡ್ತಾ ಇದ್ದೀರಾ. ಅದು ಒಂದು ಸಿನಿಮಾದಲ್ಲೂ ತಡವಾಗಿ ಕೊಡ್ತಾ ಇದ್ದೀರಾ, ಇಲ್ಲೂ ಕೂಡ ತಡವಾಗಿ ಕೊಡ್ತಾ ಇದ್ದೀರಾ. ಯಾಕೆ ಎಂಟ್ರಿ ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ಕನ್ನಡದಲ್ಲಿ ಯಾವುದು ರಿಲೀಸ್ ಇರಲಿಲ್ಲ, ಬಟ್ ಸ್ಟಿಲ್ ಐ ವಾಸ್ ವರ್ಕಿಂಗ್ ಆನ್ ಕನ್ನಡ ಮೂವೀಸ್. ಕಿಲಾಡಿ ಕಿಟ್ಟಿ ಶೂಟಿಂಗ್ ನಡೀತಾ ಇತ್ತು, ಸಾಗರ್, ಸೂಪರ್ ಶಾಸ್ತ್ರಿ, ಬೇರೆ ಮೂವಿಗಳೆಲ್ಲ ಕನ್ನಡ ಶೂಟಿಂಗ್ ನಡೀತಾನೆ ಇತ್ತು. ಬಟ್ ರಿಲೀಸ್ ಫಸ್ಟ್ ಈಗ ಕಿಲಾಡಿ ಕಿಟ್ಟಿ ಆಗ್ತಾ ಇದೆ. ಸೊ ಇದರಲ್ಲಿ ನೀವೇನು ಮಾಡಿದ್ದೀರಾ? ನಾನು ಒಂದು ಏನೋ ಆಕ್ಟಿವ್ ಹುಡುಗಿ ಅಂತ ಹೇಳ್ಬೋದು. ಯಾವಾಗಲೂ ಬೆಟ್ಟಿಂಗ್ ಕಟ್ಟೋದು, ಫ್ರೆಂಡ್ಸ್ ಜೊತೆ ಏನೋ ಆಟ ಆಡ್ಕೊಂಡು ಜಾಲಿಯಾಗಿ ಮಜಾ ಮಾಡೋದು. ಏನು ಹೆಸರು ನಿಮ್ದು ಇದರಲ್ಲಿ? ಸಿಂಧು. ಸೊ ನಿಮ್ಮ ಹೆಸರು ಗೊತ್ತಿಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ಏನ್ ಗೌರೀಶ್ ನೀವು? ಐ ಥಾಟ್ ಯು ವಿಲ್ ಸೇವ್ ಮೀ, ಕಮ್ ಆನ್. ಅಲ್ಲಿ ಏನೋ ಒಂದು ಹೆಸರು ಹೇಳ್ಬೇಕಾಗಿತ್ತಪ್ಪ, ಆಮೇಲೆ ನೋಡ್ಬೋದು. ನೋ ಸಿಲ್ಲಿಂಗ್. ನಿಮ್ಮ ಹೆಸರು ರಾಗಿಣಿ ಅಲ್ವಾ ಇದರಲ್ಲಿ? ಯೆಸ್. ಓ ಮೈ ಗಾಡ್, ಗ್ರೇಟ್. ಐ ನೋ ನಾನು ನಿಮಗೆ ಬಿಟ್ಕೊಡಲ್ಲ. ಸೊ ರಾಗಿಣಿ ಏನು ಮಾಡ್ತಾಳೆ ಈ ಸಿನಿಮಾದಲ್ಲಿ? ನಾವೆಲ್ಲ ಒಂದು ಗುಂಪು. ನಾನು, ಕಿಟ್ಟಿ, ದಿಲೀಪ್. ಮೊನ್ನೆ ಒಂದು ಜೋಕ್ ನೋಡಿದ್ರೆ ನಿಮ್ಗೆ ಕೇಳ್ಬೇಕು ನೆನಪು ಬಂತು. ಸಾರಿ ಫಾರ್ ದ ಇಂಟರಪ್ಷನ್. ನೋ ಪ್ರಾಬ್ಲಮ್. ಒಂದು ಹುಡುಗ ಒಂದು ಹುಡುಗಿ ಕೇಳ್ತಾ ಇದ್ದಾನೆ, ಒಂದು ಕಾರ್ಟೂನ್ ಅದು. ಏನಂದ್ರೆ ಅವಳು ತುಂಬಾ ಹಿಂಗೆ ಒಯ್ಯಾರವಾಗಿ ನಿಂತಿದ್ದಾಳೆ, ಈ ಹುಡುಗ ಕೇಳ್ತಾ ಇದ್ದಾನೆ, ವಾಟ್ ಡು ಯು ಡೂ ಫಾರ್ ಲಿವಿಂಗ್ ಅಪಾರ್ಟ್ ಫ್ರಮ್ ಬೀಯಿಂಗ್ ಸೆಕ್ಸಿ ಅಂತ. Do I have to do anything more? ಅಲ್ಲ, ಇದು ಪ್ರಶ್ನೆ ಕೇಳಿದ್ದು ಗೌರೀಶ್, ಉತ್ತರ ಕೊಟ್ಟಿದ್ದು ನೀನು. ಸರಿ ಆಯ್ತು. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಅವ್ರಿಗೆ ಕೇಳ್ಬಿಡಿ. ನಾನು ಆಯ್ತು ಕೋಟ. ಸೊ ಈ ಪ್ರಶ್ನೆ ಬೆಟರ್ ಆಗಿದಿಲ್ವಾ ಆ ಪ್ರಶ್ನೆಗಿಂತ? ನೀವು ಹೇಳ್ಬೇಕು. ನಿಜ, ಚೆನ್ನಾಗಿತ್ತು. ಸೊ ನೀವೇ ಹೇಳ್ತಾ ಇದ್ರಿ ರಾಗಿಣಿ ಬಗ್ಗೆ. ರಾಗಿಣಿ ಆ ಕಿಲಾಡಿಗಳು 5 ಜನ ಕಿಲಾಡಿಗಳಲ್ಲಿ ಅವಳೊಬ್ಳು ಕಿಲಾಡಿ. ಸೊ ಟಾಮ್ ಬಾಯ್ಶ್ ಹುಡುಗರ ಜೊತೆನೆ ಯಾವಾಗಲೂ ಇರ್ತಾಳೆ. ಸೊ ಒಂದು ಪರ್ಪಸ್ಗೋಸ್ಕರ ಅವ್ರು ಹೇಳ್ದಂಗೆ ವಿ ಆಲ್ ರನ್ ಅರೌಂಡ್. ದಟ್ಸ್ ವಾಟ್ ವಿ ಡೂ ಹೋಲ್ ಮೂವಿ. ಓಕೆ, ಸೊ ನಾವು ಕೆಲವೇ ಕ್ಷಣಗಳಲ್ಲಿ ಈ ಚಿತ್ರದ ಕೆಲವು ದೃಶ್ಯಗಳು ಇದ್ರೆ ಅದನ್ನು ಕೂಡ ನೋಡೋಣ. ಯಾಕಂದರೆ ಇದರಲ್ಲಿ ಹಾಡುಗಳು ತುಂಬ ಎಂಟರ್ಟೈನಿಂಗ್ ಆಗಿದೆ. ಒಂದು ಹಾಡು ನೋಡ್ತಾ ಇದ್ದೆ. ಯಾರು ಮ್ಯೂಸಿಕ್ ಮಾಡಿದ್ದಕ್ಕೆ? ಜೆಸ್ಸಿ ಗಿಫ್ಟ್ ಮಾಡಿದ್ದು. ಓಕೆ, ನಿಮ್ಮ ಹೆಸರು ಒಂದು ಟೈಟಲ್ ಸಾಂಗ್ ಕೂಡ ಇದೆ, ಕಿಟ್ಟಿ ಅಂತ ಹೇಳಿ ಅಲ್ವಾ? ಮಧ್ಯ ಮಧ್ಯದಲ್ಲಿ ಬರ್ತಾ? ಓಕೆ, ಒಂದ್ಸಲ ಹಾಡಿ ಕಿಟ್ಟಿ. ಶೂಟಿಂಗ್ ಟೈಮ್ ಅಲ್ಲಿ ಬ್ರೇಕ್ ಆದಾಗ ಅಥವಾ ಒಂದು ಶಾರ್ಟ್ ಲೈಟಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಹಾಡೋರು ಗೊತ್ತಾ? ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಮಿಬ್ಬರಿಗಿಂತ ತುಂಬಾ ಮುಂಚೆಯಿಂದ ಗೌರೀಶ್ ನಾನು ನೋಡ್ತಾ ಇದ್ದಾರೆ. ಇಲ್ಲ, ನೋಡಿದ ಮುಖ ಇರ್ಬೋದಲ್ವಾ? ಈಗ ಸದ್ಯದ ಇಂಪ್ರೂವ್ಮೆಂಟ್ ಅಂತಾನು ಹೇಳ್ಬೋದಲ್ವಾ, ಚೆನ್ನಾಗಿ ಹಾಡ್ತಾರೆ ಅಂತ. ಅಥವಾ ನಾವೆಲ್ಲ ಸುತ್ತಾ ಇದ್ವಿ, ಹಿ ಗಾಟ್ ಇನ್ಸ್ಪೈರ್ಡ್ ಟು ಸಿಂಗ್ ಸಾಂಗ್. ಈಗಲೂ ಇದಿರಲ್ಲ ನೀವು? ಆಮೇಲೆ ಇನ್ನು ಬದುಕ್ತಾ ಇದೀವಿ ನಾವೆಲ್ಲ. ಒಳ್ಳೆ ಭ್ರಮೆ ಆದ್ರೆ ಬದುಕೋಣ, ವೈ ನಾಟ್? ಇಲ್ಲ, ಗೌರೀಶ್ಗೋಸ್ಕರ ಆದ್ರೂ ನೀವು ಹಾಡ್ಬೇಕೀಗ. ಇಲ್ಲ ಅಂದ್ರೆ ಹರಿಪ್ರಿಯಾನೇ ಹಾಡ್ತಾರೆ ಅಲ್ವಾ? ಅಯ್ಯೋ, ಹರಿಪ್ರಿಯಾ ಸೂಪರ್ ಸಿಂಗರ್. ಅದ್ಯಾವ ಹಾಡಿ ನೋ ನಿವೇದಿತಾ. ಸಮಸ್ತ ಕನ್ನಡ ಪ್ರೇಮಿಗಳು
ಕನ್ನಡಾಭಿಮಾನಿಗಳು ಒಂದ್ಸತಿ ಕಿವಿ ಮುಚ್ಕೊಳ್ಳೋಂಗಾಗುತ್ತೆ, ಅದಕ್ಕೆ ಬೇಡ ಹಾಡೋದು. ಅವ್ರು ಹಾಡಿದ್ರೆ ಕನ್ನಡಿಗರೆಲ್ಲ ಕಿವಿ ಮುಚ್ಕೊಳ್ಳೋಂಗಾಗುತ್ತೆ. ಇಲ್ಲ, ಟು ಬಿ ಫ್ರಾಂಕ್, ಲಾಸ್ಟ್ ಟೈಮ್ ನಾನು ಎಲ್ಲೋ ಹಾಡ್ಬೇಕಿದ್ರೆ ಬೇರೆ ಲಿರಿಕ್ ಏನೋ ಹಾಕ್ಬಿಟ್ಟೆ, ಇವರೆಲ್ಲ ದೇ ಸ್ಟಾರ್ಟೆಡ್ ಶೌಟಿಂಗ್, ವಾಟ್ ಈ ಲಿರಿಕ್ ಯಾವಾಗಿಂದ ಬಂತು ಅಂತ. ಸೊ ಆವಾಗಿಂದ ನಾನು ಹಾಡೋದು ನಿಲ್ಸ್ಬಿಟ್ಟಿದ್ದೀನಿ. ಅಯ್ಯೋ ಹೌದಾ? ಈಗ ನೀವಿಬ್ರು ಸಿನಿಮಾದಲ್ಲಿ ಹಾಡಿರುವಂತದ್ದು ಹಾಡನ್ನ ಒಂದ್ಸಲ ನೋಡ್ಕೊಂಡ್ ಬರೋಣ, ಕಿಟ್ಟಿ ಅಂಡ್ ಹರಿಪ್ರಿಯಾ. ಹಾಗಿದ್ರೆ ಬನ್ನಿ ಈಗ ಈ ಚಿಕ್ಕದೊಂದು ಹಾಡನ್ನ ನೋಡ್ಕೊಂಡ್ ಬರೋಣ. ತುಂಬಾ ತುಂಬಾ ತುಂಬಾನೇ ಬೇಕು, ತುಂಬಾ ತುಂಬಾ ತುಂಬಾನೇ ಬೇಕು ಒಲವೇ ನನ್ನ ಈ ಸಣ್ಣ ಒತ್ತಾಟವ ನೀ ಬೇಗ ಗಮನಿಸು, ನೀ ಬೇಗ ಗಮನಿಸು. ತುಂಬಾ ತುಂಬಾ ತುಂಬಾನೇ ಬೇಕು, ತುಂಬಾ ತುಂಬಾ ತುಂಬಾನೇ ಬೇಕು ಒಲವೇ ನನ್ನ ಈ ಸಣ್ಣ ಒತ್ತಾಟವ ನೀ ಬೇಗ ಗಮನಿಸು, ನೀ ಬೇಗ ಗಮನಿಸು. ಎಸ್, ಕ್ಯೂಟ್ ಕಿಟ್ಟಿ ಮತ್ತು ಬ್ಯೂಟಿಫುಲ್ ಹರಿಪ್ರಿಯಾ ರೊಮಾನ್ಸ್ ಮಾಡೋದನ್ನ ನೋಡಿದ್ವಿ. ಏನು ದೂರ ದೂರನಿಂದ ಮಾಡ್ತಿರಲ್ಲ ನೀವು, ಹತ್ರನೇ ಬಂದಿಲ್ಲ. ಯಾವ ಥರದ್ದೇ ಸಿನಿಮಾ ಅವ್ರಿಗೆ ತುಂಬಾ ಡಿಸಪಾಯಿಂಟ್ ಆಗಿದೆ ನೋಡಿ ಹರಿಪ್ರಿಯಾಗೆ, ಬೇಜಾರು ಮಾಡ್ಕೊಂಡಿದ್ದಾರೆ. ಈ ಹಾಡ ಸೋನು ನಿಗಮ್ ಹಾಡೋದು, ಸೋನು ನಿಗಮ್ ಮತ್ತೆ ಸುನೀತಾ ಹರ್ಷ ಕೊರಿಯೋಗ್ರಫಿ ಮಾಡೋದು. ಇದು ಕಂಪ್ಲೀಟ್ ಈ ಸಾಂಗ್ನ ನಾವು ಮಲ್ಪೆ ಹತ್ರ ಸೆಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿ ಶೂಟ್ ಮಾಡಿದ್ವಿ. ಓಕೆ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಹರಿಪ್ರಿಯಾ? It was too good. It was too hot. Very sunny, but still too hot. Yeah. ಆದ್ರೆ ಯಾರಿಗೂ ಗೊತ್ತಿರೋದು ನಮ್ಮಲ್ಲಿ ಬರೀ ನನಗೆ ಡೈರೆಕ್ಟರ್ಗೆ ಮತ್ತೆ ಇನ್ನೊಬ್ರಿಗೆ ಮಾತ್ರ ಗೊತ್ತಿದ್ದ ವಿಷಯ ಏನಂದ್ರೆ ನನಗೆ 107 ಡಿಗ್ರಿ ಜ್ವರ ಇತ್ತು. ಹೌದಾ? ನನಗೆ ಗೊತ್ತಿರಲಿಲ್ಲ. 107 ಡಿಗ್ರಿ ಕೂಡ ಬರುತ್ತೆ. 2 ದಿನ ಕಂಟಿನ್ಯೂಸ್ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಅದು ಲಿಟ್ರಲಿ ಶಿವರಿಂಗ್. ಹೌದೇನ್ರಿ? ಮತ್ತೆ ನನ್ನ ಜೊತೆ ಶಾರ್ಟ್ ಕೊಡ್ಬೇಕಾದ್ರೆ ಯಾವತ್ತು ಶಿವರ್ ಆಗ್ತಿದೆ. ಮೇ ಬಿ ನಾನು ಪಕ್ಕದಲ್ಲಿ ಇದ್ದೆ. 2 ದಿನ ಕಂಟಿನ್ಯೂಸ್ ಜ್ವರ. ಹೌದಾ? ಭಯಂಕರ ಜ್ವರ ಅನ್ಬೋದು. ಬಟ್ ಹೋಗ್ಬಿಟ್ಟಿದ್ವಿ, ಶೂಟಿಂಗ್ ಮಾಡಲೇಬೇಕು. ಯಾಕಂದ್ರೆ ಮುಗಿಸ್ಕೊಂಡ್ ಬಂದ ತಕ್ಷಣ ನಾನು ಬೇರೆ ಸಿನಿಮಾ ಶೂಟಿಂಗ್ ಇತ್ತು. ತಿರ್ಗಾ ಅವ್ರಿಗೂ ತೊಂದರೆ ನನಗೂ ತೊಂದರೆ ಅನ್ನೋ ಕಾರಣಕ್ಕೆ ಸ್ಟೇಟ್ ಬ್ಯಾಕ್ ಫಿನಿಶ್. ಎಕ್ಸ್ಪ್ರೆಷನ್ ಕರೆಕ್ಟ್ ಆಗಿ ಕೊಟ್ಟರೆ ಆದ್ರೂ ನೋಡಿ ಸಿನಿಮಾ ಸೂಪರ್ ಡೆಡಿಕೇಶನ್. ನೀವೇನೋ ಹೇಳ್ತಾ ಇದ್ರಿ ಹೇಗಿತ್ತು ಅಂತ ಅನುಭವ? ಅಲ್ಲ, ನನಗೆ ಗೊತ್ತಿಲ್ಲ ಫೀವರ್ ಬಂದಿರೋದು. ಅಷ್ಟೇ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಎಲ್ಲ ಎಕ್ಸ್ಪ್ರೆಷನ್ಸ್ ಎಲ್ಲ. ನಿಮ್ಮ ಪಕ್ಕದಲ್ಲಿ ಇರೋದ್ರಿಂದ ಬಿಸಿ ಆಗಿರ ಅನ್ಕೊಂಡಿದ್ದೀರಾ? ಬಿಸಿ ಹಂಗಲ್ಲ, ಮೇ ಬಿ ಜ್ವರ ಕ್ಯೂರ್ ಆಗಿದೆ ಅಂತ ಹೇಳಕ್ ಬಂದೆ ನಾನು. ಅಲ್ಲ, ಭಯಂಕರ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಟ್ ಹರ್ಷ ಮತ್ತು ಇಮ್ರಾನ್ ಈವನ್ ಅವರು ಏನ್ ಅನ್ಕೊಂತಾರೆ ಅನ್ನೋದನ್ನ ನಮಗೆ ಗೊತ್ತಿಲ್ದಂಗೆ ನಮ್ಮ ಹತ್ರ ಒಂದಷ್ಟು ಒಳ್ಳೊಳ್ಳೆ ಎಕ್ಸ್ಪ್ರೆಷನ್ ಕ್ಯಾಚ್ ಮಾಡ್ತಾರೆ. ಲೆಂತಿ ಶಾರ್ಟ್ಗಳು ತೆಗೆದು ದೇ ವಿಲ್ ಕ್ಯಾಚ್ ದ ವೆರಿ ಕ್ಯೂಟ್ ಚಿಕ್ಕ ಎಕ್ಸ್ಪ್ರೆಷನ್ ಚೆನ್ನಾಗಿ ಕ್ಯಾಚ್ ಮಾಡಿ ಅದನ್ನ ನೀಟಾಗಿ ಪ್ಲೇಸ್ ಮಾಡಿ. ನಮ್ಗೆ ಏನು ಸ್ಟ್ರೆಸ್ ಇರೋದಿಲ್ಲ, ಅಯ್ಯೋ ಇದು ಮಾಡಲೇಬೇಕು ಅನ್ನೋದು ಇರೋದಿಲ್ಲ. ನಮ್ಗೆ ಗೊತ್ತಿಲ್ಲದೆ ಅದನ್ನ ತಗೊಂಡ್ಬಿಟ್ಟಿರ್ತಾರೆ. ಯು ಜಸ್ಟ್ ಬಿ ನ್ಯಾಚುರಲ್ ಅಂಡ್ ದೇ ವಿಲ್ ಕ್ಯಾಪ್ಚರ್ ಅಲ್ವಾ? ಸೊ ನಾವು ಚಿಕ್ಕನ ಬ್ರೇಕ್ ತಗೊಂಡು ಬ್ರೇಕ್ ನಂತರ ಈ ಕಾರ್ಯಕ್ರಮ ಮುಂದುವರಿಸೋಣ. ಇನ್ನೂ ಕೆಲವು ಹಾಡುಗಳು, ಸನ್ನಿವೇಶಗಳು, ಮಾತುಕತೆ ಎಲ್ಲ ಮುಂದುವರಿತು.